ಪಿಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿರಿ, 1.5 ಗಂಟೆ ಚರ್ಚೆ ಆಯ್ತು, ಏನ್ ಸರ್? ನಾನು ಪ್ರತಿ ಸರಿನೂ ನಿಮ್ಗೆ ಹೇಳ್ತಾನೆ ಇದ್ದೀನಪ್ಪ, ನೀವು ಕೇಳೋದೇ ಇಲ್ಲ. ನಮ್ದು ಒಂದೇ ಕುಟುಂಬ, ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರೇ, ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು, ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ಹೋಗಿಲ್ಲ, ಇಲ್ಲ, ಏನು ನೋಡಪ್ಪ, ರಾಜಕೀಯದ್ದೇನು ಚರ್ಚೆ ಮಾಡಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕುಟುಂಬದ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೇನೆ, ಕಾಫಿ ಕುಡ್ದಿದ್ದೇನೆ, ಆಯ್ತಾ? ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಕೂಡ ಇಬ್ರು ಪ್ರಭಾವಿ ರಾಜಕಾರಣಿಗಳ ಸರ್, ನೀವು ಮತ್ತೆ ಅವರು? ಅಲ್ಲಲ್ಲ, ಇದಾರಲ್ಲ, ಪ್ರಿಯಾಂಕ್ ಇದ್ದಾನೆ, ಆಮೇಲಿಂದ ರಾಧಾಕೃಷ್ಣ ಅವರು MP ಆಗಿದ್ದಾರೆ, ಆಯ್ತಾ? ನಾವೆಲ್ಲ ಈಗ ಮಾತಾಡ್ಕೊಂಡು ಬರ್ತೀವಿ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಚಿಕ್ಕಂದಿನಿಂದ ನಾನು ಪ್ರಿಯಾಂಕನ್ನ ಚಿಕ್ಕಂದಿನಿಂದ ನೋಡಿರೋದು. ಆಮೇಲೆ ರಾಧಾಕೃಷ್ಣ ನಾವು ಎಲ್ಲ ಒಂದು ಆಯ್ತು 45 ವರ್ಷದ ಫ್ರೆಂಡ್ಶಿಪ್ಪು, ಆಯ್ತಾ? ಆದ್ರಿಂದ ಇವೇ ಮಾತಾಡೋದು ನಾವು, ಬೇರೆ ಏನು ಮಾತಾಡೋದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇಲ್ಲ. ಏನು ಇಲ್ಲ. ಅವರು ಕೇಳಿಲ್ಲ, ನಾನು ಕೊಟ್ಟಿಲ್ಲ. ಅವರು ನಿಮ್ಗೇನಾದ್ರು ಅವ್ರಿಗೆ ಆದಂತ ಚಾನೆಲ್ಗಳಿದೆ, ACC ಪ್ರೆಸಿಡೆಂಟ್ಗಳಿಗೆ ಚಾನೆಲ್ ಇಲ್ವಾ? ಅವ್ರು ತಗೊಳ್ತಾರೆ ಮಾಹಿತಿ, ನಮ್ಮ ಹತ್ರ ಏನು ಕೇಳಿಲ್ಲ. ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ. ನಿಮ್ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ ಸರ್, ನಾಯಕತ್ವ ಬದಲಾವಣೆ ಆದ್ರೆ ನಮ್ ಸಾಹೇಬ್ರಿಗೆ ಅವಕಾಶ ಇದೆ ಅಂತ. ಬರೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.